ಸರ್, ಈಗ ದೇವೇಗೌಡರು ಕುಟುಂಬದಿಂದ ಹೊರ ಹಾಕುವಂತ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕುಟುಂಬದಿಂದ ದೂರ ಮಾಡಬೇಕಾಗ್ತದೆ ಅಂತ. ಇವ್ರಿಗೆ ಗೊತ್ತಿಲ್ಲದೆ ಹೊರಟೋದ್ರ ಅವರು. ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ? ಹೇಳಪ್ಪ ನೀವೇ ಹೇಳು. ಅದನ್ನು ಸ್ಪಷ್ಟಪಡಿಸೋ ನಮ್ಮ ಸಂಪರ್ಕದಲ್ಲಿಲ್ಲ, ಯಾರ ಸಂಪರ್ಕದಲ್ಲೂ ಇಲ್ಲ ಅಂತ. ಕುಮಾರಸ್ವಾಮಿ ಅಂತೂ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ, ಸಂಸದನಾಗಿದ್ದಾಗಲೂ ಇರಲಿಲ್ಲ. ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವರು. ಮತ್ತೆ ಪ್ರಚಾರ ಮಾಡಕ್ಕೆ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಆಗ ಸಂಪರ್ಕ ಅಲ್ವ ಅದು? ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೋ ಸಂಪರ್ಕ ಅಲ್ವ? ಎಲ್ಲ ಗೊತ್ತಿದ್ದು ಸುಳ್ಳು ಹೇಳ್ತಿದ್ದಾರೆ ಸರ್. ಇದುವರೆಗಿನ SIT ನಿಮ್ಗೇನು ಅನ್ಸುತ್ತೆ ಹೇಳಪ್ಪ? ನೀವು ಬರೆಯೋದಿಲ್ಲ, ಅದೇ ಬಂದಿರೋ ತಾಪತ್ರಯ. ಇದುವರೆಗಿನ SIT ವಿಚಾರಣೆಗಳು ಇದು ಕೂಡ ಹಳ್ಳ ಹಿಡಿತೆ ಅಂತ ಕುಮಾರಸ್ವಾಮಿ ಅವರು ಹೇಳೋದು ಸರ್. ತಾತ್ವಿಕ ಅಂತ್ಯಕ್ಕೆ ಹೋಗಿಲ್ಲ ಅಂತ. ಈಗ ನಾವು ಗಾಟ್ ಆಲ್ ದಿ ಕಾನ್ಫಿಡೆನ್ಸ್ ಇನ್ SIT. ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕುಮಾರಸ್ವಾಮಿ ಕಾಲದಲ್ಲಿ ಗೊತ್ತಿಲ್ಲ ನನಗೆ ಏನು ಒಂದು ಕೊಟ್ಟೇ ಇಲ್ಲ ಅಂದ್ರು ಸರ್. SIT ನಾವು ಒಂದು ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಅಂತ. ಅಂದ್ರೆ ನಾವು ಕೊಡಬಾರ್ದಾಗಿತ್ತು ಅಂತ ಅವ್ರು ಹೇಳಿದ್ರೆ ಇದುವರೆಗೆ SIT ಯಾವುದು ನನ್ನ ಕಾಲದಲ್ಲಿ ಒಂದು ಕೊಟ್ಟಿಲ್ಲ ನಾನು. ಅನೇಕ SITಗಳಾಗಿದ್ದಾವೆ. ಕುಮಾರಸ್ವಾಮಿ ಕಾಲದಲ್ಲಿ ನಂಗೆ ಗೊತ್ತಿಲ್ಲ. ಈಗ ವಿಚಾರಣೆ ಮಾಡಬೇಕು, ವಿಚಾರ ಮಾಡಿ ಹೇಳ್ತೀನಿ. SIT ಮಾಡೋದು ಯಾಕಪ್ಪ ಅಂತಂದರೆ ವಿಶೇಷ ತನಿಖಾ ತಂಡ ರಚನೆ ಮಾಡೋದು. ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ. ಇದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೋಸ್ಕರ ವಿಶೇಷ ತನಿಖಾ ತಂಡ ಮಾಡೋದು. ಸರಿ, ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಮಂಡ್ಯ ಜಿಲ್ಲಾಡಳಿತ ಒಂದು ಪತ್ರನ ಬರೆದಿದೆ. ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಫ್ಯಾಕ್ಟ್ರಿಗಳಿಂದ ನೀರು ಬಿಡೋದು, ಕೆಮಿಕಲ್ ನೀರು ಬಿಡುವಂಥದ್ದು ಅಂಥವ್ರದ ಕ್ರಮಕ್ಕೆ ನಾವು ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದ್ರಿಂದ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ, ಅದು ಮಲಿನ ಆಗೋ ಸಾಧ್ಯತೆ ಇರ್ತದೆ.